ಆಗ ವಿಶ್ವಾಮಿತ್ರ ಹೇಳಿದ್ರು, ಈ ಶೋಣಾ ನದಿ ತೀರ ಇದೆಯಲ್ಲಪ್ಪ, ಬಹಳ ಸುಂದರವಾದ ಪ್ರದೇಶ ಇದು, ಸುತ್ತಲೂ ಬೆಟ್ಟಗಳಿದ್ದಾವೆ, ನಡುವೆ ಶೋಣಾ ನದಿ ಹೀಗೆ ಹಾವಿನಂಗೆ ಹರ್ಕೊಂಡು ಹೋಗ್ತದೆ, ಇದಕ್ಕೊಂದು ಕತೆ ಹೇಳ್ಬೇಕು ಅಂದ್ರು. ಬಹಳ ಹಿಂದೆ ಬ್ರಹ್ಮನ ಮಾನಸ ಪುತ್ರ ಒಬ್ಬ ಇದ್ದ, ಕುಶ ಅಂತ ಹೆಸರು. ಬ್ರಹ್ಮನ ಮಾನಸ ಪುತ್ರ, ಆತ ಮಹಾಶೂರ, ವೃತನಿಷ್ಠ, ಧರ್ಮಜ್ಞ, ಎಲ್ಲ ಗುಣಗಳಲ್ಲಿ ದೊಡ್ಡವನಾಗಿದ್ದ. ಅವನಿಗೆ ವೈದರ್ಭಿ ಅನ್ನುವಂತ ಹೆಂಡತಿ, ವೈದರ್ಭಿ ಅಂತ ಹೆಸರು. ಕುಶನಿಗೆ ಅವಳಲ್ಲಿ 4 ಜನ ಮಕ್ಕಳು ಹುಟ್ಟಿದ್ರು, 4 ಜನ ಗಂಡು ಮಕ್ಕಳು. ಅವ್ರ ಹೆಸರು ಕುಶಾಂಬ, ಕುಶನಾಭ, ಅಧೂರ್ತ ರಜಸ, ವಸು ಅಂತ 4 ಜನ ಹೆಸರು. ಅವರೆಲ್ಲರೂ ತೇಜಸ್ವಿ, ದೊಡ್ಡ ಬೆಳೆದ್ರು, ಬಹಳ ಶೂರ್, ಮಹಾಪರಾಕ್ರಮಶಾಲಿಗಳೆಲ್ಲರೂ. ಅವರು ಯೌವನಕ್ಕೆ ಬಂದ್ಮೇಲೆ ರಾಜ ಏನ್ ಹೇಳ್ದ, ನೋಡಪ್ಪ ದೊಡ್ಡವರಾಗಿದ್ದೀರಿ, ಧರ್ಮದಲ್ಲಿ ನೀವು ನಿಮ್ಮ ರಾಜ್ಯಗಳನ್ನು ಸ್ಥಾಪನೆ ಮಾಡ್ಕೊಂಡು ಬದುಕಿ, ನೀವು ಚೆನ್ನಾಗಿ ಬದುಕಿ ಅಂತ ಹೇಳ್ದ. ಅವ್ರು ತಮ್ಮ ರಾಜ್ಯಗಳನ್ನು ಮಾಡ್ಕೊಂಡ್ರು. ಕುಶಾಂಬ ಹೋಗಿ ತನ್ನ ರಾಜ್ಯ ಸ್ಥಾಪನೆ ಮಾಡ್ಕೊಂಡ, ಅದು ಕೌಶಾಂಬಿ ಅಂತ ಹೆಸರು ಕೊಟ್ಟ. ಕುಶನಾಭ ಒಂದು ಪ್ರದೇಶ ತಗೊಂಡು ಮಹೋದಯ ಅಂತ ಹೆಸರಿಟ್ಟ. ಅಧೂರ್ತ ರಜಸ 3ನೇ ಮಗ, ಅವನು ಧರ್ಮಾರಣ್ಯ ಅಂತ ಒಂದು ಜಾಗ ಮಾಡ್ಕೊಂಡ. 4ನೇವನು ವಸು ಅನ್ನೋವನು ತನ್ನ ರಾಜ್ಯಕ್ಕೆ ಗಿರಿವ್ರಜ ಅಂತ ಹೆಸರು ಕೊಟ್ಟ. ಗಿರಿ ಅಂದ್ರೆ ಪರ್ವತಗಳಿರುವಂತ ಜಾಗ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಈ ನದಿ ನಾವೇನಿದ್ದೀವಲ್ಲ, ಶೋಣಾ ನದಿ ದಂಡೆ ಮೇಲೆ, ವಿಶ್ವಾಮಿತ್ರ ಹೇಳ್ತಾರೆ ಇದು ವಸುಮತಿ. ಯಾವನ್ ಮಾಡಿದಲ್ಲ ಗಿರಿವ್ರಜ ಅಂತ ಹೇಳ್ತೀವಲ್ಲ, ಗಿರಿವ್ರಜಕ್ಕೆ ಇನ್ನೊಂದು ಹೆಸರು ವಸುಮತಿ ಅಂತ, ವಸುಗಳ ರಾಜ್ಯ ಅದು. ಸುತ್ತಲೂ 5 ಪರ್ವತ ಇದ್ದಾವೆ. ಇದು ಮಗಧ ದೇಶ ಅಂತ ಕರೀತಾರೆ. ಇದ್ರೊಳಗೆ ನದಿ ಹರ್ಕೊಂಡು ಹೋಗ್ತದೆ. ಇದು ಮಹಾತ್ಮನಾದಂತ ವಸುವಿಗೆ ಸೇರಿದಂತಹದ್ದು. ವಸುಮತಿ ಅಂತ ಹೇಳಿದ್ದಲ್ಲ, ಅವನಿಗೆ ಇನ್ನೊಂದು ಹೆಸರು ವಸು, ಗಿರಿವ್ರಜ, ವಸುಮತಿ ಅದ ರಾಜ್ಯ. ಅವನು ವಸುವಿನ ರಾಜ್ಯ ಇದು. ನದಿ ಇಲ್ಲಿ ಪೂರ್ವಾಭಿಮುಖವಾಗಿ ಹರಿತದೆ. ನದಿ ಎಷ್ಟು ಚೆನ್ನಾಗಿದೆ ಅಂದ್ರೆ 12 ತಿಂಗಳು ಹರಿತದೆ. 12 ತಿಂಗಳು ನೀರು ಹರಿತಾ ಇದೆ. ಸುತ್ತಮುತ್ತಲ ಗದ್ದೆ ಇರುತ್ತೆ, ತೋಟ ಇರುತ್ತೆ, ಹಸಿರು ಇರುತ್ತೆ. ಹೀಗಾಗಿ ಈ ಏರಿಯಾ ತುಂಬಾ ಚೆನ್ನಾಗಿದೆಯಪ್ಪ ಅಂತ ಹೇಳ್ದ. ಮುಂದೆ ಆ ಕುಶನಾಭ ಅಂತ ಒಬ್ಬಿದ್ನಲ್ಲ ಮಗ, ಅವನ್ ಕತೆ ಮುಂದುವರಿತದೆ. ಅವನು ಮಹಾತ್ಮ, ಅವನ್ ಕಟ್ಕೊಂಡಂತ ಊರು ಮಹೋದಯ ಅಂತ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಅಪ್ಸರೆ ಹೆಣ್ಣು ಘೃತಾಚಿ ಅಂತ, ಆಕೆ ಜೊತೆಗೆ ಪರಿಚಯ ಆಗಿ ಆಕೆನ ಮದುವೆ ಆದ. ಆ ಘೃತಾಚಿಯಿಂದ ಅವನಿಗೆ 100 ಜನ ಹುಡುಗಿಯರು ಹುಟ್ಟಿದ್ರು, ಹೆಣ್ಮಕ್ಳು ಹುಟ್ಟಿದ್ರು. 100 ಜನ ಮಕ್ಕಳು. ಅವರೆಲ್ಲ ದೊಡ್ಡವರಾದ್ರು, ಬಹಳ ಸುಂದರಿಯರು, ಅಪರೂಪದ ಸುಂದರಿಯರು. 100 ಜನ ಅವರು ಸಂತೋಷವಾಗಿ 100 ಜನ ಜೊತೆಗೆ ಇರೋರು ಎಲ್ಲರೂ ಒಂದ್ಸಲ ಹಾಡ್ಕೊಂಡು ಹೀಗೆ ಬಯಲಲ್ಲಿ ಹೋಗ್ತಾ ಇದ್ರು, ತೋಟದಲ್ಲಿ ಓಡಾಡ್ತಾ ಇದ್ರು. ಅವ್ರು ಹಾಡ್ಕೊಂಡು ಶೃಂಗಾರ ಮಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಈ ವಾಯು ಇದ್ದಾನಲ್ಲ, ವಾಯುದೇವ, ಎಲ್ಲ ಕಡೆ ಇರುವಂತವನು, ಸರ್ವ ಸಂಚಾರಿ, ಸರ್ವ ಲೋಕ ಸಂಚಾರಿ ಆದಂತ ವಾಯು, ಅವನು ಹಾರಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ದ ಈ 100 ಜನ ಹೆಣ್ಮಕ್ಳಿದ್ದಾರಲ್ಲ, ಸುಂದರಿಯರಿದ್ದಾರೆ. ಅವ್ರನ್ನ ಮಾತಾಡ್ಸಿದ, ನೋಡಿ ನೀವು ನನ್ ಮದ್ವೆ ಆಗ್ಬಿಡಿ, ನಿಮ್ಮನ್ನ ಮದ್ವೆ ಆಗ್ತೀನಿ, 100 ಜನನ ಮದ್ವೆ ಆಗ್ತೀನಿ ನಾನು, ದೇವತೆಗಳಾಗ್ಬಿಡ್ತೀರಿ ನೀವು. ಅವಾಗ ಈ ಮನುಷ್ಯರ ಜನ್ಮ ಅಂದ್ರೆ ಏನ್ ಗೊತ್ತಾ, ಬೇಗ ವಯಸ್ಸಾಗ್ಬಿಡುತ್ತೆ. ಅಲ್ಲಿ ಹಾಗಿಲ್ಲ, ವಯಸ್ಸೇ ಆಗಲ್ಲ, ನೀವು ಶಾಶ್ವತವಾಗಿ ಯೌವನದಲ್ಲೇ ಇರ್ಬೋದು, ನನ್ ಮದ್ವೆ ಆಗ್ಬಿಡಿ ಅಂತ ಕೇಳ್ದ. ಆ ಹುಡುಗಿಯರು ಹೇಳಿದ್ರು, ಹಾಗಲ್ಲಪ್ಪ, ಅದು ನಾನು ಕೇಳೋದಲ್ಲ, ನೀ ತಪ್ಪು ಮಾಡ್ತಾ ಇದ್ಯಾ, ಧರ್ಮದ ವಿರುದ್ಧ ಹೋಗ್ತಾ ಇದ್ಯಾ. ನಮ್ಮ ತಂದೆ ಇದ್ದಾರೆ ಕುಶನಾಭ, ಅವ್ರ ಅಪ್ಪಣೆಯಿಂದ ನಾವೇನು ಮಾಡಲ್ಲ, ನೀವು ಅವ್ರನ್ನ ಮಾತಾಡ್ಸ್ಬೇಕು. ನೀ ಧರ್ಮ ಬಿಟ್ಟು ಹೋಗ್ತಾ ಇದ್ಯಾ. ಇಲ್ಲ, ನೀ ಮದ್ವೆ ಆಗ್ಬಿಡ್ತೀನಿ ಗಾಂಧರ್ವ ವಿವಾಹದಲ್ಲಿ ಅಂದವನು. ಅವ್ರು ಹೇಳಿದ್ರು, ತಪ್ಪು ಮಾಡ್ತಾ ಇದ್ಯಾ ನೀವು, ನಿನ್ನ ಶಿಕ್ಷೆ ಕೊಡುವ ಶಕ್ತಿ ನಮಗೂ ಇದೆ, ಆ ಧರ್ಮದಲ್ಲಿ ಬದುಕಿದ್ದೇವೆ ನಾವು, ಆದ್ರೆ ನಾವು ಮಾಡಕ್ ಹೋಗಲ್ಲ. ನೀನು ವಾಯು, ನಮ್ ಒಳಗೂ ಇರೋನು ಹೊರಗೂ ಇರುವಂತವ್ ನೀನು, ಅದರಿಂದ ದಯವಿಟ್ಟು ಧರ್ಮ ವಿರುದ್ಧ ಹೋಗ್ಬೇಡ, ನಮ್ ತಂದೆ ಮಾತಾಡು, ಅವ್ರ ಒಪ್ಪಿಗೆ ಕೊಟ್ಟರೆ ಮಾಡ್ತಿದ್ದು, ಮದ್ವೆ ಆಗಲ್ಲ ನಾವು ಅಂದ್ರು. ವಾಯುಗ್ ಸಿಟ್ಟು ಬಂತು, ನಾನು ಎಂತಹ ಪರಾಕ್ರಮಶಾಲಿ, ಜಗತ್ತಿನಲ್ಲಿ ಎಲ್ಲರೂ ಉಸಿರಾಡ್ಸೋದಕ್ಕೆ ಬದುಕೋದಕ್ಕೆ ನಾನೇ ಕಾರಣ, ನಾನು ಮದುವೆ ಆಗೋದಿಲ್ಲ ಅಂತಾರಲ್ಲ ಅಂತ ಹೇಳಿ ಅವನ್ ಏನ್ ಮಾಡ್ದ, ಕೋಪ ಬಂದು ಅವ್ರ ದೇಹದೊಳಗೆ ಸೇರ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಹಿಂಡಿಬಿಟ್ಟು ಕುಬ್ಜರಾಗ್ಬಿಟ್ರು. ಇಷ್ಟಿಟ್ಟಾಗ್ಬಿಟ್ರು ಎಲ್ಲರೂ. 100 ಜನ ಹುಡುಗಿ ಇಷ್ಟಿಟ್ಟಾಗ್ಬಿಟ್ರು. ಬಹಳ ದುಃಖ ಆಯ್ತು ಅವ್ರಿಗೆ, ಏನಪ್ಪ ನಮ್ಮ ಹಣೆ ಬಾರ ಹೆಂಗೆ, ವಾಯು ಹೆಂಗ್ ಮಾಡ್ಬಿಟ್ಟ ಅಂತ ಹೇಳಿ ಮನೆಗ್ ಬಂದ್ರು. ಮನೆಗ್ ಬಂದ ಅಪ್ಪ ಕೇಳ್ತಾನೆ, ಯಾಕೆ ಹಿಂಗಾಯ್ತು, ಏನಾಯ್ತು ನಿಮಗೆ? ಅತ್ಯಂತ ಪ್ರೀತಿ ಪುತ್ರಿಯರವರೆಲ್ಲ, ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರು. ಯಾವ ಧರ್ಮ, ಯಾಕೆ ಮಾಡಿದ್ರಿ ನೀವು, ಧರ್ಮ ಬಿಟ್ಟು ಹೋದ್ರ ನೀವೇನಾದ್ರು ಅಂತ. ಇಲ್ಲ, ನಾವು ಧರ್ಮ ಬಿಟ್ಟಿಲ್ಲ, ವಾಯು ಅಧರ್ಮದ ರೀತಿಯಿಂದ ನಮ್ಮನ್ನ ಮದುವೆ ಆಗೋಕ್ ಬಂದ, ನಾವು ಬೇಡ ಅಂತ ಹೇಳಿದ್ವಿ, ಅವನು ಹೀಗ್ ಮಾಡಿದ್ದಕ್ಕೆ ನಮ್ಮನ್ನ ಕುಬ್ಜರನ್ನಾಗಿ ಮಾಡಿ ಹಿಂಸೆ ಮಾಡಿದ್ದಾನೆ ಅಂತ ಅಳೋಕ್ ಶುರು ಮಾಡಿದ್ರು. ರಾಜ ಏನ್ ಹೇಳ್ತಾ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಇಲ್ಲಿಗೆ 32ನೇ ಪರ್ವ ಮುಗೀತು.